ನಮಸ್ಕಾರ ಸ್ನೇಹಿತರೆ. ಒಂದು ಬೃಹತ್ ಜೆಟ್ ವಿಮಾನ ನೆಲದ ಮೇಲಿರೋ ಯಾವ ರೇಡಿಯೋ ಆಂಟೆನಾಗಳ ಸಪೋರ್ಟ್ ಕೂಡ ಇಲ್ಲದೆ ಕೇವಲ ಆಕಾಶದಲ್ಲಿರೋ ಸ್ಯಾಟಲೈಟ್ ನಂಬಿಕೊಂಡು ಸೇಫ್ ಆಗಿ ಲ್ಯಾಂಡ್ ಆಗೋಕೆ ಸಾಧ್ಯನಾ? ಖಂಡಿತ ಸಾಧ್ಯ. ರಾಜಸ್ಥಾನದ ಉದಯಪುರ ಏರ್ಪೋರ್ಟ್ನಲ್ಲಿ ಇಂಡಿಗೋ ಏರ್ಲೈನ್ಸ್ನ ಬೃಹತ್ ಏರ್ಬಸ್ A320 ವಿಮಾನ ಯಶಸ್ವಿಯಾಗಿ ಇದನ್ನೇ ಮಾಡಿ ತೋರಿಸಿದೆ. ಇದಕ್ಕೆ ಕಾರಣ ನಮ್ಮ ಇಸ್ರೋ ಡೆವಲಪ್ ಮಾಡಿರೋ ಗಗನ್ ನ್ಯಾವಿಗೇಷನ್ ಸಿಸ್ಟಮ್. ಭಾರತದ ವಿಮಾನಯಾನ ಇತಿಹಾಸದಲ್ಲೇ ಇದೊಂದು ರೆಕಾರ್ಡ್. ಯಾಕಂದ್ರೆ ಅಮೆರಿಕ, ಚೈನಾ, ರಷ್ಯಾ, ಜಪಾನ್ ಅಂತ ಕೆಲವು ಬೆರಳೆಣಿಕೆ ರಾಷ್ಟ್ರಗಳ ಬಳಿ ಮಾತ್ರ ಈ ಟೆಕ್ನಾಲಜಿ ಇರೋದು. ಈಗ ಭಾರತನೂ ಪಡ್ಕೊಂಡಿದೆ. ಹಾಗಿದ್ರೆ ಏನಿದು ಗಗನ್ ಟೆಕ್ನಾಲಜಿ? ಇದು ಹೇಗೆ ವರ್ಕ್ ಆಗುತ್ತೆ? ಅಷ್ಟಕ್ಕೂ ವಿಮಾನ ಇಳಿಸೋದು ಅಷ್ಟೊಂದು ಡೇಂಜರಸ್ ಟಾಸ್ಕ್ ಯಾಕೆ? ಇಡೀ ವಿಮಾನ ಪ್ರಯಾಣದಲ್ಲೇ ಅತಿ ಹೆಚ್ಚು ಅಪಘಾತಗಳಾಗೋದು ಈ ಸ್ಟೇಜ್ನಲ್ಲೇ, ಟೇಕ್ ಆಫ್ ಲ್ಯಾಂಡಿಂಗ್ ಸ್ಟೇಜ್ನಲ್ಲೇ. ಯಾಕೆ? ಬನ್ನಿ ಪ್ರತಿಯೊಂದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮಂಗಳೂರು ಟು ಕೋಯಿಕೋಡ್ ವಿಮಾನ ಲ್ಯಾಂಡಿಂಗ್ ತುಂಬಾ ಡೇಂಜರ್. ಸ್ನೇಹಿತರೆ, ಈ ಗಗನ್ ಸಿಸ್ಟಮ್ನ ಇಂಪಾರ್ಟೆನ್ಸ್ ಅರ್ಥ ಆಗಬೇಕು ಅಂದರೆ ವಿಮಾನಗಳು ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಟೈಮ್ನಲ್ಲಿ ಫೇಸ್ ಮಾಡೋ ಚಾಲೆಂಜಸ್ ಅನ್ನ ಮೊದಲು ಅರ್ಥ ಮಾಡ್ಕೋಬೇಕು. ವಿಮಾನ ಹಾರಾಟದಲ್ಲಿ ಅತಿ ದೊಡ್ಡ ರಿಸ್ಕ್ ಇರೋದೇ ಲ್ಯಾಂಡಿಂಗ್ ಟೈಮ್ನಲ್ಲಿ. ಆಕಾಶದಲ್ಲಿ 35,000 ಅಡಿ ಎತ್ತರದಲ್ಲಿ ಆಟೋ ಪೈಲಟ್ ಮೂಲಕ ವಿಮಾನ ಕಂಫರ್ಟಬಲ್ ಆಗಿ ತೇಲ್ಕೊಂಡು ಹೋಗ್ತಿರುತ್ತೆ, ಇಶ್ಯೂನೇ ಆಗಲ್ಲ. ಆದರೆ ಲ್ಯಾಂಡಿಂಗ್ ಟೈಮ್ನಲ್ಲಿ ವಿಮಾನ ಗಂಟೆಗೆ 250 ಕಿಲೋಮೀಟರ್ ವೇಗದಲ್ಲಿ ಕೆಳಗೆ ಬರ್ತಿರುತ್ತೆ. ವಿಮಾನ ಲ್ಯಾಂಡ್ ಆಗುವಾಗ 3 ಡಿಗ್ರಿ ಆ್ಯಂಗಲ್ನಲ್ಲಿ ಅಂದರೆ 3 ಡಿಗ್ರಿ ಗ್ಲೈಡ್ ಸ್ಲೋಪ್ನಲ್ಲಿ ರನ್ವೇ ಟಚ್ ಮಾಡಬೇಕು. ಇದರಲ್ಲಿ ಸ್ವಲ್ಪ ಎತ್ತರವಾದರೂ ಕೂಡ, ಸ್ವಲ್ಪ ತಗ್ಗಾದರೂ ಕೂಡ ಕಷ್ಟ. ಯಾಕಂದರೆ ಲ್ಯಾಂಡ್ ಆಗುವಾಗ ವಿಂಡ್ ಶಿಯರ್ ಅಂದರೆ ದಿಢೀರನೆ ಗಾಳಿಯ ದಿಕ್ಕು ಮತ್ತು ವೇಗ ಬದಲಾಗ್ತಿರುತ್ತೆ. ಜೊತೆಗೆ ದಟ್ಟವಾದ ಮಂಜು, ಭಾರಿ ಮಳೆ ಇದ್ರೆ ಪೈಲಟ್ಗೆ ಮುಂದಿರೋ ರನ್ವೇ ಅಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ. ಇಷ್ಟು ದಿನ ಭಾರತದಲ್ಲಿ ವಿಮಾನಗಳನ್ನು ಸೇಫ್ ಆಗಿ ಇಳಿಸೋಕೆ ನಮ್ಮ ಏರ್ಪೋರ್ಟ್ಗಳು ಕಂಪ್ಲೀಟ್ ಆಗಿ ILS ಮೇಲೆ ಡಿಪೆಂಡ್ ಆಗಿದ್ವು. ಅಂದರೆ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್. ನೀವು ವಿಮಾನ ನಿಲ್ದಾಣದಲ್ಲಿ ನೋಡಿರ್ಬೋದು, ದೊಡ್ಡ ಟವರ್ ಮೇಲೆ ತಿರುಗ್ತಾ ಇರೋ ಒಂದು ಇನ್ಸ್ಟ್ರೂಮೆಂಟ್ ಕಾಣ್ತಿರುತ್ತೆ. ಇದೇ ರೆಡಾರ್ ಆಂಟೆನಾ. ಇದರಿಂದಲೇ ವಿಮಾನಗಳಿಗೆ ರೇಡಿಯೋ ಸಿಗ್ನಲ್ಸ್ನ ಟ್ರಾನ್ಸ್ಮಿಟ್ ಮಾಡೋದು. ಆದರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಂಜು ಕವಿದಾಗ ಈ ಸಿಗ್ನಲ್ಸ್ ಸರಿಯಾಗಿ ವಿಮಾನಗಳಿಗೆ ರೀಚ್ ಆಗಲ್ಲ. ಇಂಥ ಟೈಮಲ್ಲೇ ಮಿಸ್ಕಮ್ಯುನಿಕೇಶನ್ ಆಗಿ ವಿಮಾನಗಳ ದುರಂತ ಆಗೋದು. ಫಾರ್ ಎಕ್ಸಾಂಪಲ್, ನಿಮಗೆ 2010ರಲ್ಲಿ ನಡೆದ ಮಂಗಳೂರು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ದುರಂತ ನೆನಪು ಮಾಡ್ಕೋಬಹುದು. ಇಲ್ಲಿ ಪೈಲಟ್ ಸ್ವಲ್ಪ ಮಿಸ್ಜಡ್ಜ್ ಮಾಡಿದಕ್ಕೆ ವಿಮಾನ ರನ್ವೇ ದಾಟಿ ಹೋಗಿ ಮುಂದೆ ಕಂದಕಕ್ಕೆ ಬಿದ್ದು ಸರ್ವನಾಶ ಆಯಿತು. 158 ಜನರ ಪ್ರಾಣ ಆವತ್ತು ಹೋಗಿತ್ತು. ಹಾಗೆ 2020ರ ಕೇರಳದ ಕೋಯಿಕೋಡ್ ವಿಮಾನ ದುರಂತ 20ಕ್ಕೂ ಅಧಿಕ ಜನರನ್ನ ಬಲಿ ಪಡಿತು. 2 ಘಟನೆಗಳು ನಡೆದಿದ್ದು ಟೇಬಲ್ ಟಾಪ್ ರನ್ವೇಗಳಲ್ಲಿ. ಲ್ಯಾಂಡಿಂಗ್ ಪಾಯಿಂಟ್ ಮಿಸ್ ಆಗಿದ್ದು ಈ ದುರಂತಗಳಿಗೆ ಮುಖ್ಯ ಕಾರಣ. ಹೀಗೆ ರನ್ವೇಗಳನ್ನ ಮಿಸ್ಜಡ್ಜ್ ಮಾಡಿದ್ರಿಂದ ಹಲವು ದುರಂತಗಳಾಗಿವೆ. ನಿಮಗೆ ಡೌಟ್ ಬರ್ಬೋದು, ಈಗ ನಮ್ಮ ಫೋನ್ನಲ್ಲಿ, ಕಾರಲ್ಲೆಲ್ಲ ಬಳಸ್ತೀವಲ್ಲ GPS, ಇದನ್ನು ಬಳಸ್ಕೊಂಡು ವಿಮಾನ ಆರಾಮಾಗಿ ಲ್ಯಾಂಡ್ ಮಾಡೋಕ್ಕಾಗಲ್ವಾ ಅಂತ. ಇದು ಅತ್ಯಂತ ಅಪಾಯಕಾರಿ. ಯಾಕಂದರೆ ನಾವು ಬಳಸುವ ನಾರ್ಮಲ್ GPS-ನಲ್ಲಿ 3ರಿಂದ 5, ಕೆಲ ಬಾರಿ 10 ಮೀಟರ್ಗಳಷ್ಟು ಎರರ್ ಇರುತ್ತೆ, ವ್ಯತ್ಯಾಸ ಇರುತ್ತೆ. ಕಾರ್ ಓಡಿಸುವಾಗ ಈ ಎರರ್ ಓಕೆ, ನಾವು ಕಣ್ಣಾರ ರಸ್ತೆ ನೋಡ್ಕೊಂಡು ಹೋಗ್ತಿರ್ತೀವಿ, ಹ್ಯೂಮನ್ ಇನ್ಪುಟ್ ಜಾಸ್ತಿ ಇರುತ್ತೆ. ಕಾರ್ ಸ್ಪೀಡನ್ನು ಕಂಟ್ರೋಲ್ ಮಾಡೋದು ರೋಡ್ನಲ್ಲಿ ಈಸಿನೇ. ಮ್ಯಾಪ್ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ತೋರಿಸಿದ್ರು ಕೂಡ ನಾವೇ ಸ್ಟೇರಿಂಗ್ ಕಂಟ್ರೋಲ್ ಮಾಡ್ಬೋದು. ಆದರೆ 106 ಕಿಲೋಮೀಟರ್ ವೇಗದಲ್ಲಿ ನುಗ್ಗಿ ಬರೋ ವಿಮಾನ, ಗಾಳಿಯಲ್ಲಿ ಚಲಿಸ್ತಾ ಇರೋ ವಿಮಾನ ರಸ್ತೆಯಲ್ಲಿ ಚಲಿಸೋ ರೀತಿಯಲ್ಲಿ ಅದರ ಇದು ಮೀಡಿಯಮ್ ಇದೆಯಲ್ಲ, ಅದರ ಚಲಿಸುವ ಮಾಧ್ಯಮ ಚೇಂಜ್ ಆಗುತ್ತಲ್ಲ ಸ್ವಾಮಿ. ಗಾಳಿಲಿತ್ತು ಇಷ್ಟು ಹೊತ್ತು, ಗುರುತ್ವಾಕರ್ಷಣೆ ಬಲಕ್ಕೆ ಮೀರಿ ಏರಲ್ಲಿ ತೇಲ್ತಾ ಇತ್ತು. ಭೂಮಿ ಎಳ್ಕೊಳ್ಳುತ್ತಲ್ಲ ಏನನ್ನು ಕೂಡ, ಅದನ್ನು ಮೀರಿ ತೇಲ್ತಾ ಇತ್ತು. ಈಗ ಬಂದದನ್ನು ನೆಲದಲ್ಲಿ ಚಲಿಸೋ ರೀತಿಯಲ್ಲಿ ಮಾಡಬೇಕು ರನ್ವೇನಲ್ಲಿ. 5 ಮೀಟರ್ ದಾರಿ ತಪ್ಪಿದ್ರೂ ಕೂಡ ರನ್ವೇ ಬಿಟ್ಟು ಮಣ್ಣಿಗಿಳಿದು ಬಿಡೋ ಚಾನ್ಸಸ್ ಇರುತ್ತೆ. ಜೊತೆಗೆ ನಾರ್ಮಲ್ GPS ವಿಮಾನ ಎಷ್ಟು ಎತ್ತರದಲ್ಲಿದೆ ಅನ್ನೋದನ್ನು, ಅಂದರೆ ವರ್ಟಿಕಲ್ ಗೈಡೆನ್ಸನ್ನು ನಿಖರವಾಗಿ ಹೇಳಲ್ಲ. ಅದಕ್ಕಾಗಿಯೇ ಇಂತಹ ಸಾವು ಬದುಕಿನ ಲ್ಯಾಂಡಿಂಗ್ ಸೆಕೆಂಡ್ಗಳಲ್ಲಿ ನಮಗೆ ಬೇಕಾಗಿರೋದು ಅತಿ ನಿಖರವಾದ ಮತ್ತೊಂದು ಟೆಕ್ನಾಲಜಿ. ಅದೇ ಈ ಗಗನ್ ಮೂಲಕ ಭಾರತಕ್ಕೆ ಸಿಕ್ಕಿದೆ. ಆಂಟೆನಾ ಔಟ್, ಉಪಗ್ರಹ ಇನ್. ಏನಿದು ಇಸ್ರೋದ ಗಗನ್? ಸ್ನೇಹಿತರೆ, ಗಗನ್ ಅಂದರೆ GPS ಏಡೆಡ್ ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್ ಅಂತ. ಇದೇನೋ ರಾತ್ರಿ ಬಂದಿರೋ ಟೆಕ್ನಾಲಜಿ ಅಲ್ಲ. ಇದನ್ನು ನಮ್ಮ ಇಸ್ರೋ ಮತ್ತು ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಜಂಟಿಯಾಗಿ ವರ್ಷಗಳ ಕಾಲ ರಿಸರ್ಚ್ ಮಾಡಿ ಡೆವಲಪ್ ಮಾಡಿರೋದು. ಗಗನ್ ಅಂದರೆ ಏನು? ಆಕಾಶ. ಆದರೆ ಟೆಕ್ನಿಕಲ್ ಲ್ಯಾಂಗ್ವೇಜ್ನಲ್ಲಿ ಇದನ್ನು SPAS ಸಿಸ್ಟಮ್ ಅಂತ ಕರೀತಾರೆ, ಸ್ಯಾಟಲೈಟ್ ಬೇಸ್ಡ್ ಆಗ್ಮೆಂಟೇಷನ್ ಸಿಸ್ಟಮ್ ಅಂತ ಕರೀತಾರೆ. ಅಂದರೆ ATC ಬದಲು ಸ್ಯಾಟಲೈಟ್ ಮೂಲಕ ವಿಮಾನ ಇಳಿಯೋದಕ್ಕೆ ಹೆಲ್ಪ್ ಮಾಡೋ ಸಿಸ್ಟಮ್. ಈ ಸಿಸ್ಟಮ್ GPS ಮಾಡೋ ತಪ್ಪುಗಳನ್ನು ಸರಿಪಡಿಸಿ ಆ್ಯಕ್ಯುರೇಟ್ ಇನ್ಫಾರ್ಮೇಷನ್ನ ವಿಮಾನಗಳಿಗೆ ಕೊಡುತ್ತೆ. 2022ರಲ್ಲೇ ಇಂಡಿಗೋ ಏರ್ಲೈನ್ಸ್ ರಾಜಸ್ಥಾನದ ಕಿಶನ್ಗಢ್ ಏರ್ಪೋರ್ಟ್ನಲ್ಲಿ ತನ್ನ ಸಣ್ಣ ATR ವಿಮಾನಕ್ಕೆ ಇದನ್ನು ಹಾಕಿ ಟೆಸ್ಟ್ ಮಾಡಿತ್ತು.
ಆದರೆ ಒಂದು ಸಣ್ಣ ATR ವಿಮಾನ ಲ್ಯಾಂಡ್ ಮಾಡೋದಕ್ಕೂ ಈಗ ಮಾಡಿರೋ ಬೃಹತ್ ಜೆಟ್ ವಿಮಾನ ಲ್ಯಾಂಡ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ATR ವಿಮಾನ ಚಿಕ್ಕದು, ಅದರ ಲ್ಯಾಂಡಿಂಗ್ ಸ್ಪೀಡ್ ಕೂಡ ಕಮ್ಮಿ, ತೂಕನೂ ಕಮ್ಮಿ. ಆದರೆ 79 ಟನ್ ತೂಕ ಇರೋ, ಗಂಟೆಗೆ 250 ಕಿಲೋಮೀಟರ್ ವೇಗದಲ್ಲಿ ಬರೋ, 180ಕ್ಕೂ ಅಧಿಕ ಜನ ಕೂರೋ ಕಮರ್ಷಿಯಲ್ ಜೆಟ್ ವಿಮಾನಗಳನ್ನು ಸ್ಯಾಟಲೈಟ್ ಮೂಲಕ ಲ್ಯಾಂಡ್ ಮಾಡೋದು, ಅದಕ್ಕೆ ಟೆಕ್ನಾಲಜಿ ತುಂಬ ಮೆಚೂರ್ ಆಗಿರಲೇಬೇಕು. ಆದರೆ ಇದೀಗ DGCA ನೇತೃತ್ವದಲ್ಲಿ ಆಗಿರೋ ಈ ಡೆಮೋ 100% ಸಕ್ಸಸ್ಫುಲ್ ಆಗಿ ನೆರವೇರಿದೆ. ರಾಜಸ್ಥಾನದ ಉದಯಪುರ ಏರ್ಪೋರ್ಟ್ನಲ್ಲಿ ಇಂಡಿಗೋ ಏರ್ಲೈನ್ಸ್ನ ಬೃಹತ್ ಏರ್ಬಸ್ A320 ಜೆಟ್ ವಿಮಾನವನ್ನು ಯಾವುದೇ ಗ್ರೌಂಡ್ ಆ್ಯಂಟೆನಾಗಳ ಹೆಲ್ಪ್ ಇಲ್ಲದೆ ಕೇವಲ ಗಗನ್ ಸಿಸ್ಟಮ್ ಬಳಸಿ ಸೇಫಾಗಿ ಲ್ಯಾಂಡ್ ಮಾಡಲಾಗಿದೆ. ಭಾರತದ ವಿಮಾನಯಾನ ಇತಿಹಾಸದಲ್ಲಿ ಜೆಟ್ ವಿಮಾನವೊಂದು ಈ ರೀತಿ ಉಪಗ್ರಹ ಬಳಸಿ ಲ್ಯಾಂಡ್ ಆಗಿರೋದು ಇದೇ ಮೊದಲು. ಸೆಕೆಂಡುಗಳಲ್ಲಿ ಮ್ಯಾಜಿಕ್ ಗಗನ್ ಕೆಲಸ ಮಾಡೋದು ಹೇಗೆ? ಗಗನ್ ಸಿಸ್ಟಮ್ ವರ್ಕಿಂಗ್ನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ, ಸೈನ್ಸನ್ನು. ಅದಕ್ಕೂ ಮುನ್ನ ನಿಮ್ಮಲ್ಲೊಂದು ಮನವಿ, ಮಸ್ಮಗ ಚಾನಲ್ನ ಈ ಡೀಟೇಲ್ಡ್ ರಿಪೋರ್ಟ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮಸ್ಮಗ ಮೆಂಬರ್ಶಿಪ್ ಫ್ಯಾಮಿಲಿಯ ಸದಸ್ಯರು ನೀವು ಕೂಡ ಆಗ್ಬೋದು. ಇದರಿಂದ ಆ ಮೆಂಬರ್ಶಿಪ್ ಫ್ಯಾಮಿಲಿಯಲ್ಲಿ ಬರ್ತಾ ಇರೋ ಪ್ರತ್ಯೇಕ ಸ್ಪೆಷಲ್ ವಿಡಿಯೋಸ್ ನಿಮಗೂ ಕೂಡ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂಡದ ಈ ನಿಷ್ಪಕ್ಷಪಾತ ಹಾಗೂ ನಿಖರವಾದ ಕೆಲಸವನ್ನು ಮುಂದುವರಿಸೋಕೆ ನೀವು ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ಜಾಯಿನ್ ಬಟನನ್ನು ವಿಡಿಯೋ ಕೆಳಗಡೆ ಇದೆ, ಅದನ್ನು ಕ್ಲಿಕ್ ಮಾಡೋ ಮೂಲಕ ಡೀಟೇಲ್ಸ್ ಚೆಕ್ ಮಾಡ್ಬೋದು. ಬನ್ನಿ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಈ ಸಿಸ್ಟಮ್ಗೋಸ್ಕರ ಇಸ್ರೋ ಭಾರತದಾದ್ಯಂತ 15 ಕಡೆ ಸೆನ್ಸಾರ್ಗಳಿರೋ ರೆಫರೆನ್ಸ್ ಗ್ರೌಂಡ್ ಸ್ಟೇಷನ್ಗಳನ್ನು ಸ್ಥಾಪಿಸಿದೆ. ಅಹಮದಾಬಾದ್, ಬೆಂಗಳೂರು, ದಿಲ್ಲಿ ಸೇರಿದ ಹಾಗೆ 15 ಜಾಗದಲ್ಲಿ ಈ ಸ್ಟೇಷನ್ಸ್ ಇವೆ. ಆಗಲೇ ಹೇಳಿದ ಹಾಗೆ ಮೊದಲು ಪ್ರತಿ ವಿಮಾನ ನಿಲ್ದಾಣದಲ್ಲಿ ಇರ್ತಾ ಇದ್ದ ಗ್ರೌಂಡ್ ಸ್ಟೇಷನ್ ಡೈರೆಕ್ಟ್ ವಿಮಾನಗಳಿಗೆ ಸಿಗ್ನಲ್ ಕೊಡ್ತಾ ಇದ್ವು. ಆದರೆ 15 ಗ್ರೌಂಡ್ ಸ್ಟೇಷನ್ಗಳು ಆಕಾಶದಿಂದ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಗ್ನಲ್ಗಳನ್ನು ಕಂಟಿನ್ಯೂಸ್ಲಿ ರಿಸೀವ್ ಮಾಡ್ತಾ ಇರ್ತವೆ. ಈ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಆಕಾಶದಿಂದ ಭೂಮಿಗೆ ಬರುವಾಗ ವಾತಾವರಣದ ಬದಲಾವಣೆಗಳಿಂದ ಎರರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಈ 15 ಸ್ಟೇಷನ್ಗಳಿಗೆ ತಮ್ಮ ಲೊಕೇಶನ್ ಪಕ್ಕಾ ಗೊತ್ತಿರುತ್ತಲ್ವ, ಹಾಗಾಗಿ ಈ ಸ್ಯಾಟಲೈಟಿಂದ ಬರ್ತಿರೋ ನ್ಯಾವಿಗೇಷನ್ ಸಿಗ್ನಲ್ಸ್ ಎಷ್ಟು ಮೀಟರ್ ತಪ್ಪು ಮಾಹಿತಿ ಕೊಡ್ತಿದೆ ಅನ್ನೋದನ್ನು ಬರೀ ಸೆಕೆಂಡ್ಗಳಲ್ಲಿ ಪತ್ತೆ ಹಚ್ತಾರೆ. ಆ ತಪ್ಪಾದ ರಾ ಡೇಟಾವನ್ನು ಬೆಂಗಳೂರು ಮತ್ತು ದಿಲ್ಲಿಯಲ್ಲಿರೋ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕಂಟ್ರೋಲ್ ಸೆಂಟರ್ಗೆ ಕಳಿಸ್ತಾರೆ. ಅಲ್ಲಿರೋ ಸೂಪರ್ ಕಂಪ್ಯೂಟರ್ಗಳು ತಪ್ಪುಗಳನ್ನು ಸರಿಪಡಿಸಿ ಪಕ್ಕಾ ನಿಖರವಾದ ಹೊಸ ಡೇಟಾವನ್ನು ಆಕಾಶದಲ್ಲಿರೋ ನಮ್ಮದೇ ಇಸ್ರೋದ GSAT ಉಪಗ್ರಹಗಳಿಗೆ ಅಪ್ಲಿಂಕ್ ಮಾಡ್ತವೆ. ಈಗ ಆ ಉಪಗ್ರಹಗಳು ಲ್ಯಾಂಡ್ ಆಗ್ತಿರೋ ವಿಮಾನದ ಕಾಕ್ಪಿಟ್ಗೆ ಈ ಕರೆಕ್ಟೆಡ್ ಡೇಟಾವನ್ನು ಮಾತ್ರ ರವಾನಿಸ್ತವೆ. ಯಾಕಂದರೆ ಹಳೆಯ ಗ್ರೌಂಡ್ ಸಿಸ್ಟಮ್ಗಳಲ್ಲಿ VHF ಮತ್ತು UHF ರೇಡಿಯೋ ಸಿಗ್ನಲ್ಗಳನ್ನು ಬಳಸ್ತಾ ಇದ್ರು. ಇವುಗಳಿಗೆ ಗುಡ್ಡ, ಬೆಟ್ಟ, ಮಳೆ, ಮಂಜು ಅಡ್ಡ ಬಂದರೆ ಸಿಗ್ನಲ್ ಡಿಸ್ಟರ್ಬ್ ಆಗ್ತಾ ಇತ್ತು. ಆದರೆ ಗಗನ್ ಸಿಸ್ಟಮ್ನಲ್ಲಿ ಉಪಗ್ರಹಗಳು ಸ್ಪೇಸ್ನಿಂದ ಡೈರೆಕ್ಟಾಗಿ L ಬ್ಯಾಂಡ್ ಮೈಕ್ರೋವೇವ್ ಸಿಗ್ನಲನ್ನು ಕಳಿಸ್ತವೆ. ಈ ಮೈಕ್ರೋವೇವ್ ಸಿಗ್ನಲ್ಗಳಿಗೆ ಎಂಥದ್ದು ದಟ್ಟವಾದ ಮಂಜು, ಮೋಡ ಅಥವಾ ಭಾರಿ ಮಳೆ ಇದ್ದರೂ ಸೀಳ್ಕೊಂಡು ಬರೋ ಶಕ್ತಿ ಇರುತ್ತೆ. ಹಾಗಾಗಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ನೇರವಾಗಿ ವಿಮಾನವನ್ನು ರೀಚ್ ಆಗ್ತವೆ. ಇದರಿಂದ ವಿಮಾನಕ್ಕೆ ನಿಖರವಾದ ಲ್ಯಾಂಡಿಂಗ್ ಪಾಯಿಂಟ್ ಸಿಗುತ್ತೆ. ಎಲ್ಲ ಪ್ರಾಸೆಸ್ ಕೆಲವೇ ಮೈಕ್ರೋ ಸೆಕೆಂಡ್ಸಲ್ಲಿ ಕಂಪ್ಲೀಟ್ ಆಗುತ್ತೆ. ಜೊತೆಗೆ ಗ್ರೌಂಡ್ ಸ್ಟೇಷನ್ಸ್ನಲ್ಲಿ ಅದು ಮುಂಚೆನೇ ವೆರಿಫೈಡ್ ಕೂಡ ಆಗಿರೋದ್ರಿಂದ ಮಿಸ್ ಮ್ಯಾಚಿಗೆ ತುಂಬ ಕಮ್ಮಿ ಅವಕಾಶ ಇರುತ್ತೆ. ಇದನ್ನು ಟೆಕ್ನಿಕಲ್ ಆಗಿ LPV ಅಪ್ರೋಚ್ ಅಂತ ಕರೀತಾರೆ. ಅಂದರೆ ವಿಮಾನ ರನ್ವೇಗೆ ಎಷ್ಟು ನೇರವಾಗಿದೆ, ಎಷ್ಟು ಎತ್ತರದಲ್ಲಿದೆ ಅನ್ನೋದನ್ನು ಸೆಂಟಿಮೀಟರ್ ಲೆಕ್ಕದಲ್ಲಿ ಪೈಲಟ್ಗೆ ಹೇಳುತ್ತೆ. ಇದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀವಿ ನೋಡಿ. ದಟ್ಟವಾದ ಮಂಜಲ್ಲಿ ನೀವು ಹೈವೇ ಮೇಲೆ ಕಾರ್ ಓಡಿಸ್ತೀರಾ ಅಂತ ಇಟ್ಕೊಳ್ಳಿ. ನಾರ್ಮಲ್ GPS ನೀವು ಹೈವೇ ಮೇಲಿದ್ದೀರಾ ಅಂತ ಹೇಳುತ್ತೆ. ಆದರೆ ಗಗನ್ ನೀವು ಲೆಫ್ಟ್ ಲೈನಿಂದ ಎಕ್ಸಾಕ್ಟಾಗಿ ಎಷ್ಟು ಸೆಂಟಿಮೀಟರ್ ದೂರದಲ್ಲಿದ್ದೀರಾ, ನಿಮ್ಮ ಮುಂದಿರೋ ಹಳ್ಳಕ್ಕೆ ಇನ್ನು ಕೇವಲ ಎಷ್ಟು ಅಡಿ ಮಾತ್ರ ಬಾಕಿ ಇದೆ ಅನ್ನೋದನ್ನು ಕೂಡ ಪಕ್ಕಾ ಹೇಳುತ್ತೆ. ಅಷ್ಟು ನಿಖರತೆಯಲ್ಲಿ ಗಗನ್ ಮಾಹಿತಿ ಕೊಡುತ್ತೆ. ಇದೊಂದು ರೀತಿ ಲ್ಯಾಂಡಿಂಗ್ ಟೈಮ್ನಲ್ಲಿ ಪೈಲಟ್ಗಳಿಗೆ 3D ಹೈವೇ ಕ್ರಿಯೇಟ್ ಮಾಡಿಕೊಡುತ್ತೆ. 0 ಹಾರ್ಡ್ವೇರ್, 100% ಸೇಫ್ಟಿ. ಗಗನ್ ಸಿಸ್ಟಮ್ನ ಲಾಭಗಳೇನು? ಭಾರತದ ಏವಿಯೇಷನ್ ಇಂಡಸ್ಟ್ರಿಗೇನೆ ದೊಡ್ಡ ಗೇಮ್ ಚೇಂಜರ್. ಯಾಕಂದರೆ ಸಣ್ಣ ನಗರಗಳಿಗೆ ದೊಡ್ಡ ವರದಾನ ಇದು. ಆಗಲೇ ಹೇಳಿದ ಹಾಗೆ ವಿಮಾನಗಳು ಲ್ಯಾಂಡ್ ಆಗೋಕೆ ಇವಾಗ ಏರ್ಪೋರ್ಟ್ಗಳಲ್ಲಿ ILS ಸಿಸ್ಟಮ್ ಹಾಕಬೇಕು. ಒಂದು ರನ್ವೇಗೆ ಈ ILS ಅಳವಡಿಸೋಕೆ 8 ರಿಂದ 13 ಕೋಟಿ ರೂಪಾಯಿ ಖರ್ಚಾಗುತ್ತೆ. ತೀರಾ ಅಡ್ವಾನ್ಸ್ಡ್ ILS ಹಾಕಬೇಕು ಅಂದರೆ 100 ಕೋಟಿ ರೂಪಾಯಿವರೆಗೂ ಖರ್ಚಾಗುತ್ತೆ. ಜೊತೆಗೆ ಅದಕ್ಕೆ ಸಿಕ್ಕಾಪಟ್ಟೆ ಜಾಗ ಬೇಕು, ಮೇಂಟೆನೆನ್ಸ್ ಖರ್ಚು ಬೇರೆ. ಆದರೆ ಗಗನ್ ಸಿಸ್ಟಮ್ಗೆ ನೆಲದ ಮೇಲೆ ಯಾವುದೇ ಉಪಕರಣ ಬೇಕಿಲ್ಲ.
ಅವಾಗಲೇ ಹೇಳಿದ್ವಲ್ಲ, ದೇಶದಲ್ಲಿ 15 ಕಡೆ ಗ್ರೌಂಡ್ ಸ್ಟೇಷನ್ಸ್ ಅನ್ನ ವೆರಿಫೈ ಮಾಡಕ್ ಹಾಕಿದ್ದಾರೆ ಅಂತ ಹೇಳಿ. ಅದು ಬಿಟ್ರೆ ಯಾವುದೇ ಪ್ರತ್ಯೇಕ ಏರ್ಪೋರ್ಟ್ ಅಲ್ಲೂ ಕೂಡ ಪ್ರತಿಯೊಂದು ಸಪರೇಟ್ ಗ್ರೌಂಡ್ ಸಿಸ್ಟಮ್ ಇಲ್ಲದೆ ಇದ್ರೂ ಕೇವಲ ಸ್ಯಾಟಲೈಟ್ ಗೈಡೆನ್ಸ್ ಮೂಲಕ ಪ್ರಿಸಿಷನ್ ಲ್ಯಾಂಡಿಂಗ್ ಮಾಡಬಹುದು. ಹಾಗೆ ಭಾರತದಲ್ಲಿ ನಮ್ಮ ಮಂಗಳೂರು ಸೇರಿ ಭಾರತದ ಸಾಕಷ್ಟು ಏರ್ಪೋರ್ಟ್ಗಳು ಬೆಟ್ಟಗಳ ಸುತ್ತಮುತ್ತ ಇವೆ. ಇಲ್ಲೆಲ್ಲ ಗಗನ್ ಸಿಸ್ಟಮ್ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ಮೇಜರ್ ಸೇಫ್ಟಿ ಫೀಚರ್ ಅಂದ್ರೆ ಭಾರತ ಇರೋದು ಇಕ್ವಿಟೋರಿಯಲ್ ಅಯನೋಸ್ಫಿಯರ್ ವಲಯದಲ್ಲಿ. ಇಲ್ಲಿ ವಾತಾವರಣದ ಬದಲಾವಣೆಗಳಿಂದ ಸಿಗ್ನಲ್ಸ್ ಬೇಗ ಡಿಸ್ಟರ್ಬ್ ಆಗ್ತವೆ. ಆದರೆ ಗಗನ್ ಇದನ್ನೇ ಲೆಕ್ಕ ಹಾಕಿ ಡೆವಲಪ್ ಮಾಡಿರೋ ಸಿಸ್ಟಮ್. ಇದೆಲ್ಲವನ್ನ ಮೈಂಡಲ್ಲಿ ಇಟ್ಕೊಂಡೆ ಒಂದು ವೇಳೆ ಸಿಗ್ನಲ್ನಲ್ಲಿ ಸಣ್ಣ ಏರುಪೇರಾದರೂ ಕೂಡ ಕೆಲವೇ ಸೆಕೆಂಡುಗಳಲ್ಲಿ ಪೈಲಟ್ಗೆ ವಾರ್ನಿಂಗ್ ಕೊಡುತ್ತೆ ಇದು. ಹಾಗೆ ಇಂಧನ ಉಳಿತಾಯ. ಎಷ್ಟು ಸಲ ವಿಮಾನಗಳು ಎಕ್ಸಾಕ್ಟ್ ರನ್ವೇ ಕಾಣ್ತಿಲ್ಲ ಅಂತ ಸ್ವಲ್ಪ ಕಾಲ ಆಕಾಶದಲ್ಲಿ ರೌಂಡ್ ಹೊಡಿಬೇಕಾಗತ್ತೆ. ಸಾಮಾನ್ಯವಾಗಿ ಈ ಥರ ಆಗ್ತಾನೆ ಇರುತ್ತೆ. ರೂಟ್ ಎಲ್ಲ ಡೈವರ್ಟ್ ಆಗ್ತಿರುತ್ತೆ. ಇದರಿಂದ ಸಮಯ, ಇಂಧನ ಎರಡೂ ವೇಸ್ಟ್ ಆಗುತ್ತೆ. ಇದಕ್ಕೂ ಕೂಡ ಗಗನ್ ಪರಿಹಾರ ಒದಗಿಸುತ್ತೆ. ಕೆಲವೊಂದ್ಸಲಿ ಲೋ ಫ್ಯೂಲ್ ಇರುತ್ತೆ, ಗೋ ಅರೌಂಡ್ ಮಾಡೋಕ್ಕೂ ಟೈಮ್ ಇರೋದಿಲ್ಲ, ಯಾಕಂದ್ರೆ ಇಂಧನ ಇರೋದಿಲ್ಲ, ಪ್ರಾಪರ್ ವಿಸಿಬಿಲಿಟಿ ಇರೋದಿಲ್ಲ. ಅಂತ ಟೈಮ್ನಲ್ಲಿ ರಿಸ್ಕ್ ತಗೊಂಡು ಲ್ಯಾಂಡ್ ಮಾಡಲೇಬೇಕಾಗತ್ತೆ. ಇವಾಗ ಅಂಥ ಸಿಚುವೇಶನ್ನಲ್ಲೂ ಕೂಡ ಅಪಘಾತ ಆಗೋ ಚಾನ್ಸಸ್ ತುಂಬ ಕಮ್ಮಿ ಆಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಭಾರತ ಹೊಸದಾಗಿ ಟೆಸ್ಟ್ ಮಾಡಿರೋ ಗಗನ್ ಸಿಸ್ಟಮ್ ಬಗ್ಗೆ ನಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ, ಇದರ ಎಲ್ಲ ಟೆಕ್ನಿಕಲ್ ಫೀಚರ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗೋದನ್ನ ದಯವಿಟ್ಟು ಕನ್ಸಿಡರ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.